ನಿನ್ನೆ ನಡೀತು ವಿಧಾನಮಂಡಲ ಚರ್ಚೆ. ಈ ಎಲ್ಲಾ ಗಲಭೆಗಳಿಗೆ ಬಹಳ ಚೆನ್ನಾಗಿದೆ. RSS ನಿಂದ ರಾಜ್ಯದಲ್ಲಿ ಅಪರಾಧ ಹೆಚ್ಚಳ, ನಾಚಿಕೆ ಆಗಬೇಕು. ಈ ರೀತಿ ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರೆ ಒಬ್ಬ ಮುಖ್ಯಮಂತ್ರಿ. RSS ಇಲ್ಲಿದ್ರೆ ಇವತ್ತು ಇಡೀ ದೇಶ ಹಿಂದೂ ಮುಸಲ್ಮಾನ್ ಮಯ ಆಗೋಗ್ತಿತ್ತು. ದೇಶದಲ್ಲಿ ರಾಷ್ಟ್ರೀಯತೆಯನ್ನು ಜಾಗೃತಿ ಮಾಡ್ತಾ ಇರೋಂಥ ಸಂಸ್ಥೆ RSS. RSS ಮೇಲೆ ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ನೆಹರು ಎಲ್ಲರೂ ಬಡ್ಕೊಂತ ಬಂದರು. ಏನೇನು ಮಾಡೋಕ್ಕಾಗಲಿಲ್ಲ. ಈ ಸಿದ್ದರಾಮಯ್ಯ ರಾಹುಲ್ ಗಾಂಧಿಗೆ ಮತ್ತು ಸೋನಿಯಾ ಗಾಂಧಿಗೆ ಸಂತೃಪ್ತಿ ಪಡಿಸಬೇಕು ಅಂತೇಳಿ ಅಪರಾಧ ಹೆಚ್ಚಳ RSS ನಿಂದ. ನಾನು ಅದಕ್ಕೋಸ್ಕರ ಹೇಳಿದೆ, KJD DBLD ಯಾರು ಮಾಡಿದ್ದು, ಉದಯಗಿರಿ ಯಾರು ಮಾಡಿದ್ದು, ಹುಬ್ಬಳ್ಳಿ ಯಾರು ಮಾಡಿದ್ದು, ಒಂದು ಕಡೆನಾರು RSSನವರು ಈ ರೀತಿ ಮಾಡಿದ್ದಾರೆ ಅಂತ ಕೋರ್ಟ್ ತೀರ್ಮಾನ ಕೊಟ್ಟಿದೆ ಒಂದಾರು ಕಡೆ? ಮುಸಲ್ಮಾನರು ತೃಪ್ತಿ ಪಡಿಸ್ಬೇಕು, RSS ಮೇಲೆ ಆಪಾದನೆ ಹಾಕ್ಬೇಕು. ಅದಕ್ಕೋಸ್ಕರ ಹೇಳಿದಲ್ಲ, ಈ ರೀತಿ ಆಪಾದನೆ ಮಾಡೋದಕ್ಕೆ ಮುಂಚೆ ಮುಖ್ಯಮಂತ್ರಿ ಸ್ಥಾನದಲ್ಲಿರುವಂಥ ವ್ಯಕ್ತಿ ಯೋಚನೆ ಮಾಡಬೇಕು. RSS ನಿಂದ ಅಪರಾಧ ರಾಜ್ಯದಲ್ಲಿ ನಾವು ಅಪರಾಧಗಳನ್ನು ಎಷ್ಟು ತಗ್ಗಿಸುವ ಸಾಧ್ಯವೋ ಅಷ್ಟು ಮಾಡಿದ್ದೇವೆ. ಇದು ತೃಪ್ತಿ ತಂದಿದೆ. ಇದಿನ್ನೂ ತೃಪ್ತಿ ತಂದಿಲ್ಲ. ಇನ್ನೂ ಇಳಿಕೆ ಮಾಡುವ ಉದ್ದೇಶವಿದೆ. ನಿಮ್ಮ RSSನವರಿಂದಲೇ ಅಪರಾಧಗಳು ಹೆಚ್ಚಾಗುತ್ತಿವೆ. ಒಂದು ತೋರಿಸ್ಲಿ, ಈ ಕರ್ನಾಟಕ ರಾಜ್ಯದಲ್ಲಿ RSS ನಿಂದ ಅಪರಾಧ ಆಗಿದೆ. ಒಂದೇ ಒಂದು ಉದಾಹರಣೆ. ಸರ್, ಮೊನ್ನೆ ಬಜೆಟ್ ಅಲ್ಲಿ ಮುಸಲ್ಮಾನರಿಗೆ ಅದರಲ್ಲಿ ಮೀಸಲಾತಿ, ಗುತ್ತಿಗೆಯಲ್ಲಿಯೂ ಸಹಿತ ಮೀಸಲಾತಿಗಳನ್ನ ಕೊಡ್ತಾರೆ. ಮತ್ತು ಇನ್ನೊಂದು ಕಡೆ ಜಮೀರ್ ಅಹಮದ್ ಅವರು ಹೇಳ್ತಾರೆ, ನಮ್ಮ ಜನಸಂಖ್ಯೆ ಅನುಗುಣವಾಗಿ 60,000 ಕೋಟಿ ಬಜೆಟ್ ಅಲ್ಲಿ ಕೊಡಬೇಕು, ನಾವು ಕೊಡ್ತಾ ಇರೋದು ಬೆರಳಿಗೆ ಅದು ಬಿಜೆಪಿಗೆ ಯಾಕೆ ನಮ್ಮ ಬಗ್ಗೆ ಸಂಕಟ ಅಂತ ಕೇಳ್ತಾರೆ. ಜಮೀರ್ ಅಹಮದ್ ಅವರಿಗೆ ಇಲ್ಲಿ ಅನ್ನ ತಿಂದು, ಇಲ್ಲಿ ಗಾಳಿ ಕುಡಿದು, ಇಲ್ಲಿ ಜನರನ್ನ ನಾವು ಸಂತೃಪ್ತಿ ಪಡಿಸ್ಬೇಕು ಅಂತ ಭಾವನೆ ಇಲ್ಲ. ಮೊನ್ನೆ ನಿಮ್ಮ ಪತ್ರಿಕೆ ನಿಮ್ಮ ಟಿವಿಗಳು ನೋಡಿದೆ ನಾನು. ಜಮೀರ್ ಅಹಮದ್ ಕ್ಷೇತ್ರದ ಗೆದ್ದಿರೋಂಥ ಕ್ಷೇತ್ರದ ಹಿಂದೂ ಜನ ಅವ್ರ ಮನೆಗೆ ಹೋಗಿ ಮುದ್ದಿಗೆ ಹಾಕಿದ್ದಾರೆ. ಬರೀ ಮುಸಲ್ಮಾನರ ಬಗ್ಗೆ ನೀವು ಕೆಲಸ ಮಾಡ್ತಿದ್ಯಾ, ಹಿಂದೂಗಳ ಬಗ್ಗೆ ಕೆಲಸ ಮಾಡ್ತಿಲ್ಲ ಅನ್ನೋದು ನಾಚಿಕೆ ಆಗ್ಬೇಕಿತ್ತು ಅವರಿಗೆ. ಈ ರೀತಿ ಜಾತಿ ಧರ್ಮ ವಿಷಬೀಜ ಬಿಡ್ತಾ ಇರೋಂಥ ಕಾಂಗ್ರೆಸ್ನವರು RSS ಮೇಲೆ ಆಪಾದನೆ ಮಾಡ್ತೀರಲ್ಲ. ಇರ್ಲಿ, ಇದಕ್ಕೆ ಉತ್ತರ ಇವತ್ತಿಲ್ಲ ನಾಳೆ ಜನ ಕೊಡ್ತೀರಾ. ಇಡೀ ದೇಶದಲ್ಲಿ ಕಾಂಗ್ರೆಸ್ ನಿರ್ನಾಮ ಆಗ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಉಳಿದಿದೆ. ಬರೋ ಚುನಾವಣೆಯಲ್ಲಿ ಇಲ್ಲೂ ನಿರ್ನಾಮ ಕಾಂಗ್ರೆಸ್ ಆಗುತ್ತೆ.